ಇವತ್ತು ಶೇರ್ ಮಾಡೋಕ್ಕೆ ಸಾಕಷ್ಟು ವಿಚಾರಗಳಿವೆ. ಮೊದಲನೇದು ಅಮ್ಮನ ಕೈ ರುಚಿಯಲ್ಲಿ ಮೊಳಕೆ ಕಟ್ಟಿದ ಹುರುಳಿಕಾಳು ಸಾಂಬಾರು ರೆಡಿ ಆಗ್ತಿದೆ. ನಮ್ಮಲ್ಲಿ ಮೊಳಕೆ ಸಾರು ಮಾಡಿದಾಗ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಮಾಡ್ತೀವಿ, 2ರಿಂದ 3 ಟೈಮ್ಗೆ ಆಗುವಷ್ಟು. ಸಾಂಬಾರು ಮಾಡೋಕ್ಕೆ ಮಸಾಲೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ, ತೆಂಗಿನ ತುರಿ, ಪುದೀನ, ಕೊತ್ತಂಬರಿ ಸೊಪ್ಪನ್ನೆಲ್ಲ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟಿಗೆ ಮಟನ್ ಸಾಂಬಾರು ಪೌಡರ್, ಚಕ್ಕೆ ಲವಂಗ ಪುಡಿ ಹಾಕಿ ಮತ್ತೊಂದು ರೌಂಡ್ ಗಿರ್ರ ಅನಿಸಿದ್ರೆ ಮಸಾಲೆ ರೆಡಿ ಆಗುತ್ತೆ. ಆಮೇಲೆ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟು 1 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ರುಬ್ಬಿಟ್ಟಿರೋ ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೊಳಕೆ ಬಂದು ಹುರುಳಿಕಾಳನ್ನೆಲ್ಲ ಹಾಕಿ ತಿರುಗಿಸಿ ಸಾಂಬಾರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆ ಪ್ರಮಾಣ ನೋಡಿಕೊಂಡು ಬಿಸಿನೀರು ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಹಾಕ್ಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕಿದ್ರೆ ಸಾಂಬಾರು ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನು ಅಂದರೆ, ನಮ್ಮ ಮನೇಲಿ ಕೋಳಿಗಳು ಮರಿ ಮಾಡಿವೆ. ಆದರೆ ಬೇಜಾರಿನ ಸಂಗತಿ ಏನು ಅಂತಂದರೆ, ಮೊಟ್ಟೆ ಹಾಕ್ತಿದ್ದ ಕೋಳಿ ಇದ್ದಕ್ಕಿದ್ದಂಗೆ ಸತ್ತೋಯ್ತು. ಏನಾಗಿದೆ ಏನು ಅಂತಲೇ ಗೊತ್ತಾಗಲಿಲ್ಲ. ಈ ರೇಂಜಿಗೆ ನಮ್ಮೂರಿನ ರಸ್ತೆಗಳಲ್ಲಿ ಧೂಳೆಬ್ಬಿಸ್ಕೊಂಡು ಗಾಡಿಗಳು ಓಡಾಡ್ತಿವೆ ಅಂದರೆ ಯಾರೋ VIP ಬಂದಿದ್ದಾರೆ ಅಂತ ಅರ್ಥ. ಪಕ್ಕದೂರಲ್ಲಿ ದೇವಸ್ಥಾನದ ಉದ್ಘಾಟನೆಗೆ CM ಬಂದಿದ್ರು ಅಂತ ಆಮೇಲೆ ಗೊತ್ತಾಯಿತು ನನಗೆ. ಮತ್ತೊಂದು ವಿಷಯ ಏನು ಅಂದರೆ, ಇವತ್ತಿಂದ 8 ದಿನಗಳ ಕಾಲ ಮೀಶೋದಲ್ಲಿ ಮೆಗಾ ಬ್ಲಾಕ್ ಬಾಸ್ಟರ್ ಸೇಲ್ ನಡೀತಾ ಇದೆ. ಕೆಲವೊಂದು ಪ್ರಾಡಕ್ಟ್ಗಳ ಮೇಲೆ ಅಪ್ ಟು 80% ಆಫರ್ ಇದೆ. ನಾನು ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೀನಿ. ಏನು ಅಂತ ಗೊತ್ತಾಗಬೇಕಾ? ಬೇಡ ಬಿಡಿ, ಹೇಗಿದ್ರೂ ಪ್ರಾಡಕ್ಟ್ ಬಂದಮೇಲೆ ನಾನೇ ತೋರಿಸ್ತೀನಲ್ಲ, ಅವಾಗ ಗೊತ್ತಾಗುತ್ತೆ. ಫೈನಲಿ ಎಂಡ್ ಆಫ್ ದ ಡೇ 12,000+ ಸ್ಟೆಪ್ಸ್ ಜೊತೆಗೆ ಟಾರ್ಗೆಟ್ನ ರೀಚ್ ಆಗಿದ್ದೆ.